ನ್ಯೂಸ್ 18 ಕನ್ನಡದ ಚುನಾವಣಾ ಚದುರಂಗದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಕರ್ನಾಟಕದ ರಾಜಕೀಯದಲ್ಲಿ ಸರಳ ಸಜ್ಜನ ರಾಜಕಾರಣಿ ಅಂತ ನಾವು ನೋಡ್ತಾ ಹೋದ್ರೆ ಕೆಲವು ಹೆಸರುಗಳಲ್ಲಿ ನಮಗೆ ಸಿಗೋದು ಭಾರತೀಯ ಜನತಾ ಪಕ್ಷದ ಜಗದೀಶ್ ಶೆಟ್ಟರ್ ಅವರು. ಮಾಜಿ ಮುಖ್ಯಮಂತ್ರಿಗಳು, ಹಲವಾರು ಖಾತೆಗಳನ್ನು ನಿಭಾಯಿಸಿದಂಥವ್ರು. ಅವ್ರು ನಮ್ಮ ಜೊತೆ ಇದ್ದಾರೆ. ನಾವು ಹುಬ್ಬಳ್ಳಿಯಲ್ಲಿದ್ದೀವಿ. ನಮಸ್ಕಾರ ಸರ್. ನಾನು ಈಗಾಗಲೇ ಹೇಳ್ತಿದ್ದೆ, ಸರಳ ಸಜ್ಜನ ರಾಜಕಾರಣಿ, ಮುಖ್ಯಮಂತ್ರಿಯಾಗಿ ಕೂಡ ನೋಡಿದ್ದೀವಿ ನಿಮ್ಮನ್ನ. 2008ರಲ್ಲಿ ವಚನ ಭ್ರಷ್ಟತೆ ಇತ್ತು, ಬಿಜೆಪಿಗೆ ಒಂದು ಪಾಸಿಟಿವ್ ಒಂದು ವೈಬ್ ಇತ್ತು. 2013 ಬಹಳ ಡಿಫ್ರೆಂಟ್ ಆಗಿತ್ತು ಸಿನಾರಿಯೋ, ಫುಲ್ ಸೀನ್. ಆದರೆ ಈಗ 2018ರ ಚುನಾವಣೆ, ಜಗದೀಶ್ ಶೆಟ್ಟರ್ ಯಾವ ರೀತಿಯಾಗಿ ನೋಡ್ತಿದ್ರಿ ಈ ಚುನಾವಣೆಯನ್ನು? 2008ರಲ್ಲಿ ವಚನ ಭ್ರಷ್ಟತೆ, ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರ ಪರವಾಗಿ ಭಾಳ ಒಂದು ದೊಡ್ಡ ಅಲೆ ಎದ್ದು ಭಾರತೀಯ ಜನತಾ ಪಾರ್ಟಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ 110 ಸೀಟ್ಗಳನ್ನು ಪಡ್ಕೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ್ವಿ. ಆಮೇಲೆ ಇಂಡಿಪೆಂಡೆನ್ಸ್ ತೆಗೆದುಕೊಂಡು ಸರ್ಕಾರನ ರಚನೆ ಮಾಡಿದ್ವಿ ಮತ್ತು ಒಳ್ಳೆಯ ಸರ್ಕಾರನೂ ಆಯಿತು. ಮತ್ತು 2013ರಲ್ಲಿ ಏನಾಯಿತು ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಒಳ್ಳೆಯ ಹೆಸರಿತ್ತು. 3 ಜನ ಮುಖ್ಯಮಂತ್ರಿಗಳಾಗಿದ್ದರೂ ಸಹಿತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮತ್ತು ಹಲವಾರು ಯೋಜನೆಗಳನ್ನು ಜಾರಿ ಮಾಡುವಂಥ ಒಂದು ಕ್ರೆಡಿಬಿಲಿಟಿ ನಮಗಿತ್ತು. ಆದರೆ ನಮ್ಮ ದುರ್ದೈವ ಅಂತಂದರೆ 3 ಡಿವಿಷನ್ ಆಯಿತು. ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪ ನೇತೃತ್ವದ KJP ಮತ್ತು BSR ಪಾರ್ಟಿ ಶ್ರೀರಾಮುಲು ಅವ್ರದ್ದು. ಹೀಗಾಗಿ 3 ಡಿವಿಷನ್ ಆಗಿದ್ದರಿಂದ ನಮ್ಮ ಸೀಟುಗಳು ಕಡಿಮೆ ಆದವು. ಬಹುಶಃ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದರೆ ಅವತ್ತು ಸಹಿತ 100ಕ್ಕೂ ಹೆಚ್ಚು ಸೀಟುಗಳನ್ನು ನಾವು ಗೆಲ್ತಿದ್ವಿ. ಮತ್ತು ಒಂದಾಗಿದ್ದೇವೆ ಅನ್ನುವಂಥ ವಾತಾವರಣ ಇದ್ದರೆ ನಾವು ಕ್ಲಿಯರ್ ಮೆಜಾರಿಟಿನೂ ಬರುವಂಥ ಚಾನ್ಸ್ ಇತ್ತು. ಆದರೆ ಅದು ಡಿವಿಷನ್ ಆಗಿದ್ದರಿಂದ ನಾವು ಅಧಿಕಾರ ಕಳ್ಕೊಂಡ್ವಿ. ನಿಜವಾಗಿ ಇಟ್ ಈಸ್ ನಾಟ್ ಎ ಪಾಸಿಟಿವ್ ರಿಸಲ್ಟ್ ಫಾರ್ ದಿ ಕಾಂಗ್ರೆಸ್. ನಮ್ಮ ಡಿವಿಷನ್ದಿಂದ ಅದು ಅಡ್ವಾಂಟೇಜು ಅವ್ರಿಗೆ ಸಿಕ್ಕಿದ್ರಿಂದ ಸಿದ್ದರಾಮಯ್ಯನವರು ಲಾಟ್ರಿ ಹೊಡೆದಂಗೆ ಮುಖ್ಯಮಂತ್ರಿ ಆದ್ರೆ ಹೊರತು ಪಾಸಿಟಿವ್ ಆಗಿ ಅದು ರಿಸಲ್ಟ್ ಕಾಂಗ್ರೆಸ್ ಪರವಾಗಿ ಅಲ್ಲ ಅಂತ ನಾ ಹೇಳ್ತೇನೆ. ಓಕೆ, ಈ ಬಾರಿಯ ಚುನಾವಣೆ ಬಗ್ಗೆ ಮಾತನಾಡೋದಾದ್ರೆ, ಎಲ್ಲೋ ಒಂದ್ ಕಡೆ ಜಾಸ್ತಿ ಮೋದಿ, ಅಮಿತ್ ಶಾ ಅವರೇ ಕಾಣ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಮೈನ್ ಸ್ಟ್ರೀಮ್ ಅಲ್ಲಿ ಇಲ್ಲ ಅಂತ, ಬರೀ ಯಡಿಯೂರಪ್ಪನವರು, ಅನಂತಕುಮಾರ್ ಅವರೇ ಜಾಸ್ತಿ ನಾಯಕರ ಜೊತೆ ಅಂತ. ಇವತ್ತು ಯಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾವು ಮಾಡಿರ್ತೇವೆ, ಫೋಕಸ್ ವಿಲ್ ಬಿ ಆನ್ ದಟ್ ಪರ್ಸನ್. ಈ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡಿದ ಮೇಲೆ ಡೆಫಿನೆಟ್ಲಿ ಫೋಕಸ್ ಮುಖ್ಯ. ಅವ್ರನ್ನ ಹೊರತುಪಡಿಸಿದ್ರೆ ಸ್ಟ್ರಾಂಗೆಸ್ಟ್ ಲೀಡರ್ ನೀವೇ ಇರ್ಬೋದು. ಈಗ ಅನಂತಕುಮಾರ್ ಇದ್ದಾರ, ಸದಾನಂದ ಗೌಡ್ರು ಇದ್ದಾರ, ಅಶೋಕ್ ಇದ್ದಾರ, ಈಶ್ವರಪ್ಪ ಇದ್ದಾರ. ಇದ್ದಾಗ ಈ ಫೋಕಸ್ ಯಾರ ಮೇಲೆ ಆಗ್ತದೆ? ಯಡಿಯೂರಪ್ಪರ ಮೇಲೆ ಆಗ್ತದೆ. ಯಾಕಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂದಾಗ ಡೆಫಿನೆಟ್ಲಿ ಸೆಂಟ್ರಲ್ ಸ್ಟೇಜಿಗೆ ಅವ್ರು ಬರ್ತಾರೆ. ಹೀಗಾಗಿ ಉಳಿದ ನಾಯಕರು ನಮಗೇನೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಆ ಜವಾಬ್ದಾರಿನ ನಿಭಾಯಿಸುವಂಥ ಕೆಲಸ ನಾವು ಡೆಫಿನೆಟ್ಲಿ ಮಾಡ್ತಿರ್ತೇವೆ. ನಮ್ಮ ಭಾಗದಲ್ಲಿರ್ಬೋದು, ಅಕ್ಕಪಕ್ಕದ ಯಾವುದೇ ಜಿಲ್ಲೆ ಇರ್ಬೋದು, ಅಥವಾ ಯಾವುದೇ ಸಂದರ್ಭದಲ್ಲಿ ಇಂಥಲ್ಲಿ ನೀವು ಪ್ರವಾಸಕ್ಕೆ ಹೋಗ್ರಿ ಅಂತಂದು ಪ್ರವಾಸಕ್ಕೆ ಹೋಗುವಂಥದ್ದು, ಇವೆಲ್ಲ ನಾವು ಮಾಡುವಂಥದ್ದು ನಾವು ಮಾಡ್ತಿರ್ತೇವೆ. ಹೀಗಾಗಿ ನ್ಯಾಚುರಲಿ ಯಾರು ಸೆಂಟ್ರಲ್ ಸ್ಟೇಜ್ ಆಗಿರ್ತಾರೆ ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿನೇ ಸೆಂಟ್ರಲ್ ಸ್ಟೇಜ್ ಆಗಿರ್ತಾರೆ. ಓಕೆ, ನಿನ್ನೆ ನಾನು ಕೆಲವು ಕಾಂಗ್ರೆಸ್ ನಾಯಕರ ಹತ್ರ ಮಾತಾಡ್ತಿದ್ದೆ. ಯಡಿಯೂರಪ್ಪನವ್ರನ್ನ ಕೇವಲ ಒಬ್ಬ ಲಿಂಗಾಯತ ನಾಯಕ ಅನ್ನೋದಕ್ಕೆ ಮಾತ್ರ ನೀವೆಲ್ಲ ಒಪ್ಕೊಂಡಿದ್ದೀರಿ, ಹೈಕಮಾಂಡ್ನ ಮಾತು ಕೇಳಿ ಅಂತ, ಬೇರೆ ಯಾವುದೇ ಕಾರಣ ಇಲ್ಲ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋಕೆ ಅಂತ. ನೀವೇನಂತೀರಿ ಇದಕ್ಕೆ? ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಯಡಿಯೂರಪ್ಪ ಅವ್ರನ್ನ ನಮ್ಮ ನಾಯಕರು ಅಂಥೇಳಿ ಹೃದಯಪೂರ್ವಕವಾಗಿ ನಾವೆಲ್ಲರೂ ಒಪ್ಕೊಂಡಿದ್ದೇವೆ. ಮತ್ತು ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ ಭಾಳ ಒಳ್ಳೆ ನಿರ್ಣಯ ತೆಗೆದುಕೊಂಡ್ರು ಹೈಕಮಾಂಡ್ ಅಂತೇಳಿ ನಾವು ಸ್ವಾಗತ ಮಾಡಿದ್ದೇವೆ. ಮತ್ತು ಅವರ ನೇತೃತ್ವದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮತ್ತು ಶಕ್ತಿಯನ್ನು ಬೆಳೆಸಿ ಅಧಿಕಾರಕ್ಕೆ ತರುವಂಥ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ಪಣನೂ ತೊಟ್ಟಿದ್ದೇವೆ. ಯಡಿಯೂರಪ್ಪನವ್ರು ನಮ್ಮ ನಾಯಕರು, ಅದರಲ್ಲಿ ಪ್ರಶ್ನೆ ಇದೆಯಲ್ಲ. ಹಿ ಈಸ್ ಅನ್ಕ್ವಶನಬಲ್ ಲೀಡರ್. ಅದಕ್ಕೆ ಅವ್ರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೇವೆ. ಅವ್ರನ್ನ ನಾವು ಒಪ್ಪಿಲ್ಲ ಮತ್ತೊಂದು, ಇದು ಕಾಂಗ್ರೆಸ್ನವರ ಹಬ್ಬಿಸಿರುವಂಥ ಒಂದು ಸುಳ್ಳು ಸುದ್ದಿ. ಓಕೆ, ಇನ್ನು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇನ್ನೂ ಕೂಡ ಅಸಮಾಧಾನ ಇದೆ. KJP BJPಯ ಹಳೆ ಫ್ಯಾಕ್ಟರಿ ಏನಿದೆ, ಇನ್ನೂ ಕೂಡ ಅಸಮಾಧಾನ ಕಾಣ್ತಾ ಇದೆ. ಎಲ್ಲೊಂದ್ ಕಡೆ ಅದು ನಿವಾರಣೆ ಆಗ್ತಿಲ್ವಾ ಅಂತ. ಬೇಸಿಕ್ ಆಗಿ KJP BJP ಅಂತ ಪ್ರಶ್ನೆ ಬಂದಿಲ್ಲ. ಯಡಿಯೂರಪ್ಪನವರು ಇಲ್ಲಿ ಪಾರ್ಟಿಗೆ ಬಂದ ಮೇಲೆ ಮತ್ತು ಅವರ ನೇತೃತ್ವ ಅಂತ ನಾವು ಘೋಷಣೆ ಮಾಡಿದ ಮೇಲೆ ಎಲ್ಲರೂ ಮರ್ಜ್ ಆದರು. ಮತ್ತು ಎಲ್ಲ ಕಡೆಯ ಸಂಘಟನೆಯಲ್ಲಿ BJP KJP ಇನ್ವಾಲ್ವ್ ಆಗಿನೇ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸಮಸ್ಯೆನೇ, ಈ ಸಲದ ಚುನಾವಣೆ ಭಾಳ ಕ್ರೂಷಿಯಲ್ ಚುನಾವಣೆ ಮತ್ತು ಕಾಂಗ್ರೆಸ್ಸಿಗೆ NT ಇನ್ಕಂಬರ್ಸಿ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಭಾಳ ಭ್ರಷ್ಟ ಸರ್ಕಾರ, ದುರಾಡಳಿತ ಸರ್ಕಾರ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೀಗಾಗಿ ಅದರ NT ಇನ್ಕಂಬರ್ಸಿ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾಗಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದು ಇಮೇಜ್ ಏನು ಬೆಳೆದಿದೆ, ಆ ನರೇಂದ್ರ ಮೋದಿ ಅವರ ಇಮೇಜು ಸಹಿತ ಇಲ್ಲಿ ವರ್ಕೌಟ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಲ ಕಾಂಪಿಟೇಷನ್ ಜಾಸ್ತಿ ಆಯಿತು. ಟಿಕೆಟ್ ಆಕಾಂಕ್ಷಿಗಳ ಒಂದು ಸ್ಪರ್ಧೆ ಭಾಳ ಆಯಿತು. ಒಂದೊಂದು ಕ್ಷೇತ್ರಕ್ಕೆ ಕನಿಷ್ಠ 2-3 ಜನ ಪ್ರಬಲ ಅಭ್ಯರ್ಥಿಗಳು, ಕೆಲವು ಕಡೆಗರು 10-12 ಜನ ಅಭ್ಯರ್ಥಿಗಳು ಹುಟ್ಟುಕೊಂಡ್ರು. ನನಗೆ ಟಿಕೆಟ್ ಸಿಗಬೇಕು ಅನ್ನೋಂಥ ಹಠ.
ಅದು ಸಿಗದೇ ಇದ್ದಾಗ ನಾವು ಕೊಡೋದು ಒಂದೇ ಟಿಕೆಟ್. ಆದ್ರೆ ನಿಮ್ಗೆ ಕೆಜೆಪಿ ಅವರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿ ಅವ್ರಿಗೆ ಬೇಜಾರಾಗುತ್ತೆ. ಹಂಗಾಗಿಲ್ಲ, ಆ ರೀತಿ ಆಗ್ಲೇ ಇಲ್ಲ. ಬಿಜೆಪಿ ಕೆಜೆಪಿ ಅಂತ ಫೈಟ್ ನಡೆದಿಲ್ಲ. ನಾನು ಈಕ್ವಲ್ ಇದ್ದೆ, ನನಗೆ ಸಿಗ್ಲಿಲ್ಲ ಟಿಕೆಟ್ ಅನ್ನುವಂತ ಒಂದು ಕೊರತೆ ಇದೆ ಹೊರತು ಇವತ್ತು ಬಿಜೆಪಿ ಕೊಟ್ರಿ ಕೆಜೆಪಿ ಕೊಟ್ರಿ ಅದಕ್ಕೆ ನಮ್ಗೆ ಅಸಮಾಧಾನ ಅಂತಲ್ಲ. ಅದು ಅಸಮಾಧಾನ ಅಲ್ಲ, ನನಗೆ ಕೊಡ್ಬೇಕಾಯ್ತು, ಅವ್ರಿಗೆ ಕೊಡ್ಬೇಕಾಯ್ತು, ನನಗೆ ಸಿಕ್ಕಿಲ್ಲಲ್ಲ, ಅದಕ್ಕೆ ಧರಣಿ ಸತ್ಯಾಗ್ರಹ ಬಂದು ಕುಂದಿರೋದು. ಹೀಗಾಗಿ ಆ ರೀತಿ ನಡೆಯೋದು ಹೊರತು ಇದು ಯಾವಾಗಲೂ ಟಿಕೆಟ್ ಹಂಚಿಕೆಯಲ್ಲಿ ಸ್ಪರ್ಧೆ ಇದ್ದಾಗ ಅಸಮಾಧಾನ ಅನ್ನೋದು ನ್ಯಾಚುರಲ್ ಪ್ರೊಸೆಸ್ ಅದು. ಹೀಗಾಗಿ ಅಂಥವ್ರನ್ನ ಕರೆದು ಕುಂತು ಸಮಾಧಾನ ಮಾಡುವಂಥ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೇವೆ. ಅದು ಸ್ವಲ್ಪ ದಿವಸದಲ್ಲಿ ಈಗ ಮೊನ್ನೆ ಸೀಮಾ ಬಸುತ್ತಿದ್ರು ಧಾರವಾಡ ರೂರಲ್ಲಿ, ಅವರು ಸ್ವಲ್ಪ ಬೇಜಾರಾಗಿ ಕುಂತಿದ್ರು. ನಾನು ಹೋಗಿ ಮಾತಾಡಿಸಿದೆ, ಮತ್ತು ನಿನ್ನೆ ಬಂದಿದ್ರು. ನಾವು ನಮ್ಮ MP ಅವ್ರು ಕುಂತು ಮಾತಾಡಿದ ಮೇಲೆ ಅವ್ರು ಸಮಾಧಾನ ಆಗಿ ನಾನು ಇವತ್ತು ಬಿಜೆಪಿ ಕ್ಯಾಂಡಿಡೇಟ್ ಪರವಾಗಿ ನಾನು ಅಡ್ಡಾಡ್ತೀನಿ, ಪ್ರವಾಸ ಬರ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರು. ಇವತ್ತಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವೆಲ್ಲ ಇರ್ತದೆ, ಒಂದೆರಡು ದಿವಸ ಇರ್ತದೆ. ಅದನ್ನ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಬಿಜೆಪಿಯಲ್ಲಿ ಟಿಕೆಟ್ ಸೇಲಿಗಿದೆಯಾ ಅಂತ, ಯಾಕಂದ್ರೆ ಬೆಳಗ್ಗೆ ಅಷ್ಟೇ ಒಬ್ಬರು ಆರೋಪ ಮಾಡಿದ್ದಾರೆ ನಿಮ್ಮ ಪಕ್ಷದವರೇ. ನೋಡಿ, ಯಾರಾದರೂ ತಮಗೆ ವೈಯಕ್ತಿಕ ಟಿಕೆಟ್ ಸಿಕ್ಕಿಲ್ಲ ಅಂತ ಆರೋಪ ಮಾಡಬಹುದು. ಆ ಆರೋಪದಲ್ಲಿ ಎಳ್ಳಷ್ಟು ಸತ್ಯಾಂಶ ಇಲ್ಲ, ಸತ್ಯಕ್ಕೆ ದೂರವಾದಂಥ ಸಂಗತಿಗಳು. ಇಂತಹ ಸಂದರ್ಭದಲ್ಲಿ ಈ ಅಪಪ್ರಚಾರ ಮಾಡೋದೇ ಅದು ಪ್ರೊಫೆಷನ್ ಆಗಿಬಿಟ್ಟಿರೋದು. ನಿಮ್ಮ ಪಕ್ಷದವರೇ ಹೇಳ್ತಿರೋದ್ರಿಂದ, ಬೆಳಮಗಿ ಅವ್ರು ಬೆಳಗ್ಗೆ ಹೇಳಿರೋದ್ರಿಂದ. ನೋಡಿ, ನಾವು ಹೇಳ್ತಲ್ಲ, ಇವತ್ತು ಅವ್ರಿಗೇನೋ ಬೇಜಾರಾಗಿ ಏನು ಹೇಳಿದ್ರೆ ಅದಕ್ಕೆ ನಾವು ಒಪ್ಬೇಕಂತೇನಿಲ್ಲ. ಹೀಗಾಗಿ ಇದು ಸರಿಯಾದಂಥದ್ದಲ್ಲ ಅನ್ನುವಂಥದ್ದು ನಾ ಹೇಳ್ತೀನಿ. ಓಕೆ, ಇನ್ನು ಕೆಲವೊಬ್ಬ ಸಂಸದರು ಟಿಕೆಟ್ ಬೇಕು ಅನ್ನೋ ವಿಚಾರವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ಟಿದ್ದೀರಿ, ಅನಂತಕುಮಾರ್ ಹೆಗಡೆ ಅವ್ರಿಗೂ ಬೇಕು ಅಂತ. ಇದನ್ನ ಯಾವ ರೀತಿ ನಿಭಾಯಿಸ್ತೀರಿ ಅಂತ? ಬಟ್ ಆಲ್ಮೋಸ್ಟ್ ಫಿಕ್ಸ್ ಆಗೋದ್ರಲ್ಲಿದೆ. ಇಲ್ಲ, ಡಿಕ್ಲೇರ್ ಆಗಿಲ್ಲ. ಮತ್ತು ಅದು ನೋಡ್ರಿ, ವರಿಷ್ಠ ನಿರ್ಣಯ. ಇವತ್ತು ಯಾರು MP ಗಳನ್ನ ಕಾಂಟೆಸ್ಟ್ ಮಾಡಿಸ್ಬೇಕು ಬಿಡಬೇಕು ಅನ್ನುವಂಥದ್ದು ಅವ್ರು ತಮ್ಮದೇ ಆದಂಥ ಒಂದು ಕ್ಯಾಲ್ಕುಲೇಷನ್ ಇರೋದು ಅಮಿತ್ ಶಾ ಅವರಿಗೆ. ಆ ಹಿನ್ನೆಲೆಯಲ್ಲಿ ಯಾವ MP ಒಳಗೆ ನಿಲ್ಲಿಸಬೇಕು ಬಿಡುವುದಂತ ಅವ್ರಿಗೆ ನಿರ್ಧಾರಕ್ಕೆ ಬಿಟ್ಟಂಥದ್ದು. ಹೀಗಾಗಿ ನಾವು ಅವ್ರಿಗೆ ಕೊಟ್ಟರು ಬಿಟ್ಟರು ಅಂತ ನಾನು ಇಂಡಿವಿಜುವಲ್ ಕ್ರಿಟಿಸಿಸಮ್ಗೆ ಹೋಗೋದಿಲ್ಲ. ನಾನು ಇಟ್ ಈಸ್ ಎ ಪಾರ್ಟಿ ಡಿಸಿಷನ್. ಪಾರ್ಟಿಯವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾವು ನಡ್ಕೋಬೇಕಷ್ಟೇ. ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ಅಂತ ಅನಿಸ್ತಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ. ನಾವು ಈಕ್ವಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೇವೆ, ಕಾಂಗ್ರೆಸ್ ಆಯ್ತು JDS ಆಯ್ತು. ಹೀಗಾಗಿ ಇವತ್ತು JDS ಎಷ್ಟೋ ಕಡೆ BJP ಇಂದಲ್ಲಿ ಸೀರಿಯಸ್ ಆಗಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ, ಸೀರಿಯಸ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಕೆಲವು ಕಡೆ ಟ್ರಯಾಂಗಲ್ ಅಲ್ಲೆಲ್ಲ ಬಿಜೆಪಿ ಸ್ವಲ್ಪ ಸಾಫ್ಟ್ ಆಗಿದೆ. ಹಾಗೇನಿಲ್ಲ, ಯಾವಾಗಲೂ ನೋಡ್ರಿ, ಯಾವಾಗಲೂ ಆಡಳಿತ ಪಕ್ಷ ಮತ್ತು ಪ್ರಮುಖ ವಿರೋಧ ಪಕ್ಷಗಳ ನಡುವೆ ಫೈಟ್ ಇರ್ತದೆ. ಇದು ಥರ್ಡ್ ಪಾರ್ಟಿ JDS. ಹೀಗಾಗಿ ನಾವು JDS ಕ್ರಿಟಿಸೈಸ್ ಮಾಡಿದ್ರೆ ಏನಲ್ಲ ನಮ್ಗೆ ಲಾಭ. ನಾವು ಯಾವಾಗಲೂ ವಿ ಹ್ಯಾವ್ ಟು ಕ್ರಿಟಿಸೈಸ್. ಕೆಲವೊಂದು ಕ್ಷೇತ್ರಗಳಲ್ಲಿ ಅನುಕೂಲ ಮಾಡಿಕೊಡ್ತಿದ್ವಿ. ಇಲ್ಲ, ಯಾವುದು ಅಂತದ್ದು ಯಾವುದೂ ನಡೆದಿಲ್ಲ, ಯಾವ ಇನ್ಸಿಡೆನ್ಸು ಇಲ್ಲ. ನಮಗೆ ಯಾರು ಕೆಪಬಲ್ ಕ್ಯಾಂಡಿಡೇಟ್ ಇದಾರೆ, ಎಲ್ಲಿ ಗೆಲ್ಲೋರು ಅಂತ ನೋಡ್ಕೊಡ್ತಾ ಇದ್ದೇವೆ. ಅಲ್ಲಿ JDS ಅಭ್ಯರ್ಥಿ ಯಾರು, ಕಾಂಗ್ರೆಸ್ ಅಭ್ಯರ್ಥಿ ಯಾವುದು, ಇವನು ಯಾವುದೂ ವಿಚಾರ ಮಾಡ್ತಾ ಇಲ್ಲ. ನಮಗೆ ಗೆಲ್ಲಬೇಕು ಅಂತ ಕ್ಯಾಂಡಿಡೇಟ್ಸ್ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಇನ್ನು CM ಅವ್ರನ್ನ ಡಿಸ್ಟರ್ಬ್ ಮಾಡೋದೇ ಅಮಿತ್ ಶಾ ಅವರ ಪ್ಲಾನ್ ಅಂತ ಹೇಳಲಾಗ್ತಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲುಣಿಸಿ ಬಾದಾಮಿಗೂ ಬರ್ತಿದ್ದಾರೆ ಅಂತ ಬಿಜೆಪಿ ಒಂದು ಸ್ಟ್ರಾಟಜಿ. ನಮ್ಮ ಸ್ಟ್ರಾಟಜಿ ಏನಿರ್ತದೆ, ಮಾನ್ಯ ಅಮಿತ್ ಶಾ ಅವ್ರ ಸ್ಟ್ರಾಟಜಿ BJP ಅಭ್ಯರ್ಥಿನ ಗೆಲ್ಸೋದು. ಅದು ಮುಖ್ಯಮಂತ್ರಿ ವಿರುದ್ಧ ಇರ್ಬೋದು, ಕುಮಾರಸ್ವಾಮಿ ವಿರುದ್ಧ ಇರ್ಬೋದು, ಅಥವಾ ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ನಮ್ಮ ಕ್ಯಾಂಡಿಡೇಟ್ ಆರಿಸಿ ಬರಬೇಕು. ಇಲೆಕ್ಷನ್ ನಾವು ಯಾಕೆ ನಿಲ್ತೇವೆ? ನಮ್ಮ ಅಭ್ಯರ್ಥಿನ. ಅದರಿಂದ ನಮ್ಮ ಅಭ್ಯರ್ಥಿ ಚಾಮುಂಡೇಶ್ವರಿ ನಿಂತು ಗೆದ್ದು ಬಂದ್ರೆ ಅದು CMಗೆ ತೊಂದರೆ, ಅದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಯಾರಾದ್ರೂ ಕಾಂಗ್ರೆಸ್ ಬಿಟ್ಟು ಅಲ್ಲಿ ಗೆಲ್ಲಿ ಅನ್ನೋದು ಬಿಜೆಪಿಯ ಒಂದು ಇದು ಅಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಯಾಕಂದ್ರೆ CM ಅವ್ರಿಗೆ ಆ ಆತ್ಮವಿಶ್ವಾಸಕ್ಕೆ ಹೊಡೆದ್ರೆ ಕಾಂಗ್ರೆಸ್ ಸಂಪೂರ್ಣವಾಗಿ. ಒಂದು ನಾನು ಹೇಳ್ತೀನಿ, ಇವತ್ತು ಎಲ್ಲಿ ಬಲಾಢ್ಯ ಕ್ಯಾಂಡಿಡೇಟ್ ಇರ್ತಾರೆ, ಡೆಫಿನೆಟ್ಲಿ ಆಗಿ ಪೊಲಿಟಿಕಲ್ ಪಾರ್ಟೀಸು ಅವ್ರ ವಿರುದ್ಧ ಬಲಾಢ್ಯ ಕ್ಯಾಂಡಿಡೇಟ್ ಹಾಕಿ ಸೋಲಿಸ್ಬೇಕನ್ನುವಂಥ ಪ್ರಯತ್ನ, ಅದು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕನ್ನುವಂಥ ಪ್ರಯತ್ನ ಇದ್ದೇ ಇರ್ತದೆ ನ್ಯಾಚುರಲ್ ಆಗಿ. ಅದನ್ನು ಮಾಡ್ತಾ ಇದ್ದಾರೆ ಹೊರತು ಇವತ್ತು ಸೇಮನ್ನು ಸೋಲಿಸಲೇಬೇಕು ಅನ್ನುವಂಥ ಒಂದು ತಂತ್ರ ಮಾಡಿದಿರಿ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ. ಅಲ್ಲ, ರಾಜಕೀಯವಾಗಿ ನೀವು ಮಾಡಲೇಬೇಕು ಮಾಡ್ತಿದ್ದೀರಿ ಅಂತ ಈಗ. ಅಲ್ಲ ನೋಡ್ರಿ, ಒಂದು CM ಅನ್ನ ಸೋಲಿಸೋದು ಅನ್ನುವಂಥ ಪ್ರಶ್ನೆ ಅಲ್ಲ, ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಬೇಕು. ನಮ್ಮ ಅಭ್ಯರ್ಥಿ ಗೆಲ್ದಾಗ ಅವ್ರು ಸೋಲ್ತಾರ. ಎರಡು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರು ನಿಂತಿರೋದು ಎಲ್ಲೋ ಒಂದ್ ಕಡೆ ಅವ್ರ ಭಯ ಕಾಡ್ತಾ ಇದೆಯಾ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ? ಡೆಫಿನೆಟ್ಲಿ ಯಾವಾಗಲೂ ಕಾನ್ಫಿಡೆಂಟ್ ಇದ್ದಂಥ ಮನುಷ್ಯ ಎರಡು ಕಡೆ ನಿಲ್ಲಕ್ಕೆ ಹೋಗೋದಲ್ಲ. ಈಗ ಚಾಮುಂಡೇಶ್ವರದಲ್ಲಿ ಕಾನ್ಫಿಡೆಂಟ್ ಆಗಿ ನಾನು ನಿಲ್ತೀನಿ, ಗೆದ್ದು ಬರ್ತೀನಿ, ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ತದೆ ಅಂತ ಯಾವಾಗಲೂ ಹೇಳ್ತಿದ್ರು, ಪದೇ ಹೇಳ್ತಿದ್ರು. ಹಾಗಾದ್ರೆ ಆ ಕಾನ್ಫಿಡೆನ್ಸ್ ಯಾಕೆ ಕಡಿಮೆ ಆಯಿತು? ಎರಡನೇ ಸೀಟಿನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಯಾಕೆ ಹತ್ತಿದ್ರು? ಇದೇನು ಅರ್ಥ ಆಗ್ತದೆ ಅಂದ್ರೆ ಅವರಲ್ಲಿ ಭಯ ಸ್ಟಾರ್ಟ್ ಆಗಿದೆ. ನಾ ಎಲ್ಲೋ ಚಾಮುಂಡೇಶ್ವರಿ ಸೋತ್ ಬಿಡ್ತೀನಿ. ಆ ಹಿನ್ನೆಲೆಯಲ್ಲಿ ಇನ್ನೊಂದು ಸೇಫ್ ಕಾನ್ಸ್ಟಿಟ್ಯೂಷನ್ ಹುಡುಕೊಂಡು ಅನ್ನುವಂಥದ್ದು ಬದಾಮಿ ಹುಡುಕ್ತಾ ಇದ್ದಾರೆ. ಹೀಗಾಗಿ ಅವರಲ್ಲಿ ಆ ಒಂದು ಸೋಲಿನ ಭಯ ಪ್ರಾರಂಭ ಆಗಿದೆ. ಎಲ್ಲೋ ಕಡೆ ಒಂದ್ ಕಡೆ ಬದಾಮಿಯಲ್ಲಿ ಶ್ರೀರಾಮುಲು ಅವರು ಕಣಕ್ಕಿಳಿಬಹುದು ಅನ್ನೋದು ಮಾತಿದೆ. ಏನಾದ್ರು ಇಳಿತಾರ ಹೇಗೆ? ನಮ್ಮ ಪಕ್ಷದ ವೇದಿಕೆಯಲ್ಲಿ ಫೋರಂದಲ್ಲಿ ಅದ್ರ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ.
ಯಾಕಂದ್ರೆ ಅವ್ರು ನಿಂತ್ರೆ ಅವರು ಕೂಡ ಎರಡು ಕಡೆ ನಿಂತಂಗಾಗುತ್ತೆ ಅಂತ ಮೊಣಕಾಲ್ಮೂರು. ಅದಕ್ಕೆ ನಾನು ಹೇಳಿಲ್ಲ, ಆ ವಿಷಯವಾಗಿ ನಮ್ಮ ಪಕ್ಷದ ಫೋರಂದಲ್ಲಿ ನಮ್ಮ ನಾಯಕರಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಓಕೆ, ಇನ್ನು ಆ ಕಡೆ ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣ ಜೊತೆಗೆ ರಾಮನಗರ ಎರಡೂ ಕಡೆ ಇದು ಮಾಡಿದ್ದಾರೆ, ಅವ್ರ ಬಗ್ಗೆ ಏನಂತೀರಿ? ಅಲ್ಲ, ಅದಕ್ಕೆ ನಾ ಹೇಳುದು, ಅವರಿಗೂ ಸೋಲಿನ ಭಯ ಕಾಡ್ತಾ ಇದೆಯಾ ಅಂತ. ಕಾನ್ಫಿಡೆಂಟ್ ಇದ್ದಂಥವ್ರು ಅವ್ರು ಬೇರೆ ಕಡೆ ವಿಚಾರ ಮಾಡೋದೇ ಇಲ್ಲ. ಕಾನ್ಫಿಡೆನ್ಸ್ ಇಲ್ಲದವರು ಎರಡು ಕ್ಷೇತ್ರ ಹುಡುಕುವಂಥದ್ದು ಆಗಿದೆ. ಅದಕ್ಕೆ ಕುಮಾರಸ್ವಾಮಿ ಅವರು ಬಹುಶಃ ಆ ರೀತಿಯಾದಂಥ ಒಂದು ಭಯ ಇದ್ರೂ ಇರ್ಬೋದು. ಎರಡು ಕಡೆ ನಿಂತು ಒಂದ್ ಕಡೆ ಆದ್ರೆ ಆರಿಸಿ ಬರಬೇಕು ಅನ್ನುವಂಥದ್ದು ಭಾವನೆ ಇರಬೇಕು. ಅದರಿಂದಲೇ ಅವರು ಬಹುಶಃ ಅಲ್ಲಿ 2ನೇ ಕ್ಷೇತ್ರಕ್ಕೂ ನಿಲ್ತಾ ಇದ್ದಾರೆ. ಅದು ಸರಿಯಲ್ಲ. ಇನ್ನು ಈ ಬಾರಿ ಬಹಳ ಚರ್ಚೆ ಆದಂಥ ವಿಚಾರ ಲಿಂಗಾಯತ ಪ್ರತ್ಯೇಕ ಧರ್ಮದ್ದು. ಸೊ ಜಗದೀಶ್ ಶೆಟ್ಟರ್ ಅವರು ಕೂಡ ಅದ್ರ ಬಗ್ಗೆ ಮಾತನಾಡಿದ್ರಿ. ಇದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗ್ಬೋದಾ? ಇದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಲಾಭ ಅಲ್ಲ, ಇದು ನಷ್ಟ ಆಗ್ತದೆ. ಆದ್ರೆ ಅವ್ರು ಮಾಡಿರೋದು ರಾಜಕೀಯಕ್ಕೆ ಅಂತ ನೀವು. ಮತ್ತು ಇದು ಸಿದ್ದರಾಮಯ್ಯನವರ ಬ್ರೈನ್ ಚೈಲ್ಡ್. ನಾ ಭಾಳ ಸಲ ಹೇಳಿದ್ದೇನೆ, ಈ ಇಶ್ಯೂ ಒಂದು ಚುನಾವಣೆ ಮುನ್ನೆ ಒಂದು 5-6 ತಿಂಗಳು ಮುಂಚೆ ಇದನ್ನು ರೇಜ್ ಮಾಡಿದ್ರು. ಅದಕ್ಕೆ ಲೀಡ್ ತಗೊಂಡವ್ರು ಯಾರು? ಇಬ್ರು ಮಿನಿಸ್ಟರ್ಸ್, ವಿನಯ್ ಕುಲಕರ್ಣಿ ಮತ್ತು ಎಂ ಬಿ ಪಾಟೀಲ್. ಬಹುಶಃ ಅವರು ಏನಾದರೂ ಲೀಡ್ ತೆಗೆದುಕೊಳ್ಳಾರ್ದೇ ಯಾರೋ ಥರ್ಡ್ ಪಾರ್ಟಿ ಸ್ವಾಮಿಗಳು ಅಥವಾ ಸಮಾಜದ ಹಿರಿಯ ಮುಖಂಡರು ಯಾರೋ ಇದು ಲೀಡ್ ತೊಗೊಂಡು ಹೋಗಿದ್ರೆ ಅದಕ್ಕೆ ಪೊಲಿಟಿಕಲ್ ಅಂತ ಅನ್ನಿಸ್ತಾ ಇರಲಿಲ್ಲ. ಯಾವಾಗ ಇವರು ಲೀಡ್ ತಗೊಂಡು ಎಲ್ಲಿವರೆಗೆ ಅಂದ್ರೆ ಲಕ್ಷಾಂತರ ಜನರ ಮೆರವಣಿಗೆ ಮಾಡಿಸೋದು, ಪ್ರೊಸೆಷನ್ ಮಾಡಿಸೋದು, ರ್ಯಾಲಿ ಮಾಡಿಸೋದು, ಇದೇನು ಪ್ರಾರಂಭ ಮಾಡಿದಲ್ಲ, ಇದು ರಾಜಕೀಯ ಹಿನ್ನೆಲೆ. ಹೀಗಾಗಿ ಇದು ಈ ಇಶ್ಯೂ ಕ್ರಿಯೇಟ್ ಆಗಿದೆ ರಾಜಕೀಯ ಹಿನ್ನೆಲೆ. ಮತ್ತು ಯಾವಾಗ ಯಡಿಯೂರಪ್ಪನವ್ರು ನಾವು ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡಿದ್ವಿ, ಎಲ್ಲಿ ಕಮ್ಯುನಿಟಿ ಪೀಪಲ್ ಕಂಪ್ಲೀಟ್ಲಿ ಹೋಲ್ ಹಾರ್ಟೆಡ್ಲಿ ಹೋಲ್ಸೇಲ್ ಆಗಿ ಎಲ್ಲಿ ಬಿಜೆಪಿಗೆ ಹಾಕ್ತಾರೆ ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಹೇಗಾದರೂ ಮಾಡಿ ಸಮಾಜವನ್ನು ಒಡಿಬೇಕು, ಎಷ್ಟಾದರೂ ಪರ್ಸೆಂಟೇಜ್ ನಮ್ಗೆ ವೋಟ್ ಬರಲಿ, ಇದೇ ಒಂದು ದೂರದೇಶ ಇಟ್ಕೊಂಡು ಸಿದ್ದರಾಮಯ್ಯನವರು ಈ ಇಶ್ಯೂವನ್ನು ರೇಕಪ್ ಮಾಡಿದರು. ಮತ್ತು ಅವರ ಮಿನಿಸ್ಟರ್ಸು ಇನ್ನು ಬೀದಿ ತೆಗೆದುಕೊಂಡು ಹೋದರು. ಮತ್ತು ಎಲ್ಲಿವರೆಗೆ ಅಂದರೆ ಸ್ವಾಮಿಗಳನ್ನು ಸಹಿತ ಬೀದಿಗಿಳುವಂಥ ಕೆಲಸ ಮಾಡಿದರು. ಈಗ ಸಮಾಜ ಒಡೆಯುವಂಥದ್ದು, ಸ್ವಾಮಿಗಳನ್ನು ಒಡೆಯುವಂಥ ಕೆಲಸ ಮಾಡಿದ್ರಿಂದ ಕಮ್ಯುನಿಟಿ ಪೀಪಲ್ ಏನು ಸಹಿತ ಅಂದರೆ ಈ ಸರ್ಕಾರ ರಾಜಕಾರಣ ಸಲುವಾಗಿ ಏನು ಬೇಕಾದ್ರೂ ಮಾಡ್ತಾರೆ, ಸಮಾಜವನ್ನು ಒಡಿತಾರೆ ಅನ್ನುವಂಥದ್ದು ಅವರಲ್ಲಿ ಚಾಲುವಾಗಿ ಇವತ್ತು ಎಲ್ಲಿವರೆಗೆ ಆಗಿದೆ ಅಂದರೆ ನಾವು ಒಂದಾಗಿ ಕೆಲಸ ಮಾಡಬೇಕು, ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕು, ಸಿದ್ದರಾಮಯ್ಯ ಬುದ್ಧಿ ಕಲಿಸ್ಬೇಕು. ಅದಕ್ಕಾಗಿ ನಾನು ಹೇಳ್ತೀನಿ, ಈ ಇಶ್ಯೂ ಇವರೇನೋ ಒಂದು ಬೇರೆ ಅರ್ಥ ಮಾಡ್ಕೊಂಡು ಹೋಗಿದ್ರು, ರಾಜಕೀಯ ಪ್ಲಸ್ ಹಾಕದಂದ್ರೆ ಇದು ಮೈನಸ್ ಆಗದೆ, ಕಾಂಗ್ರೆಸ್ಗೆ ಬೂಮ್ರ್ಯಾಂಗ್ ಆಗ್ತದೆ, ಅವ್ರಿಗೆ ಬೂಮ್ರ್ಯಾಂಗ್ ಆಗ್ತದೆ. ಧಾರವಾಡ ಕ್ಷೇತ್ರದಲ್ಲಿ ಶೆಟ್ಟರ್ ಅವರಿಗೆ ಆಪೋನೆಂಟ್ಗಳಿರೋದು ಕಾಂಗ್ರೆಸ್ ಮತ್ತು JDS ನಲ್ಲಿ ಇಬ್ರು ಕೂಡ ಲಿಂಗಾಯತರು. ಸೊ ಸ್ವಲ್ಪ ಕಷ್ಟ ಇದೆ ಈ ಬಾರಿ ಶೆಟ್ಟರ್ ಅವರಿಗೆ, ಟಫ್ ಇದೆ ಅಂತ. ಪ್ರತಿ ಸಲ ಹೀಗೆ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಾರೆ. ಮತ್ತು ಆಲ್ಮೋಸ್ಟ್ ಹಿಂದಿನ ಎಲ್ಲ ಎಲೆಕ್ಷನ್ ನೀವು ನಮ್ಮ ಕ್ಯಾಂಡಿಡೇಟ್ಸ್ ತಗೊಳ್ರಿ, ಆಲ್ಮೋಸ್ಟ್ ಎಲ್ಲ ಪಾರ್ಟಿಯವರು ಕಾಂಗ್ರೆಸ್ ಇರ್ಬೋದು, JDS ಲಿಂಗಾಯತನೇ ಫೀಲ್ಡ್ ಮಾಡ್ತಾರೆ. ಆದ್ರೆ ಈ ಬಾರಿ ಕಾಂಗ್ರೆಸ್ ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡಿದೆ ಅಂತ, ಹಾಗಾಗಿ ಸ್ವಲ್ಪ ನಿಮಗೆ ಟಫ್ ಆಗ್ಬೋದು. ಕಾಂಗ್ರೆಸ್ ಸಪೋರ್ಟ್ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೇಲೆ ಸಪೋರ್ಟ್ ಮಾಡಲೇಬೇಕಲ್ಲ ಅವರು. ಅಲ್ಲ, ಲಿಂಗಾಯತ ಧರ್ಮಕ್ಕೆ ಅನ್ಯ ಧರ್ಮ ಆಗ್ಬೇಕು ಅಲ್ಲ, ನಾ ಹೇಳಿಲ್ಲ, ಆ ಇಶ್ಯೂ ಅದು ಬೂಮ್ರ್ಯಾಂಗ್ ಆಗತಿ ಕಾಂಗ್ರೆಸ್ ಪಾರ್ಟಿಗೆ, ಅದು ಅವ್ರ ಪ್ಲಸ್ ಆಗೋದೇ ಇಲ್ಲ. ಈ ಎಷ್ಟೋ ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹೋದಾಗ ಕೆಲವು ಲಿಂಗಾಯತ ಪ್ರಮುಖರು ಮಾತಾಡಿದಾರೆ ಅವ್ರಿಗೆ, ಏನಂದ್ರಿ ನಾವು ನಿಮ್ಗೆ ಓಟ್ ಹಾಕೋದಿಲ್ರಿ ಅಂತಂದ್ರೆ, ಯಾಕಂದ್ರೆ ನೀವು ಸಮಾಜ ಓಡಾಕತ್ತೀರಿ, ನಿಮ್ಗೆ ಯಾಕೆ ಓಟ್ ಹಾಕ್ಬೇಕ್ರಿ? ಇಲ್ಲರಿ ಅದು ನಂಗೆ ಸಂಬಂಧ ಇಲ್ಲ, ಅದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ನಿಮ್ಗೆ ಓಟ್ ಹಾಕಿದ್ರೆ ಸಿದ್ದರಾಮಯ್ಯ ಓಟ್ ಹಾಕಿದಂಗಲ್ಲ, ನಾವು ಓಟ್ ಹಾಕೋದಿಲ್ರಿ, ನಮ್ಮ ಸಮಾಜ ಒಡ್ಯಾಕ್ ಕೊಟ್ಟಾರಂತ ಈ ರೀತಿ ಉತ್ತರ ಕೊಟ್ಟಿದ್ದಾರೆ ಕೆಲವು ಕಡೆ. ಹೀಗಾಗಿ ದ್ಯಾಟ್ ವಿಲ್ ಇಶ್ಯೂ ಬೂಮ್ರ್ಯಾಂಗ್ ಫಾರ್ ದಿ ಕಾಂಗ್ರೆಸ್. ಇಲ್ಲಿನ ಸಂಸದರು ಬೇಕಂತಾನೆ ಸೈಲೆಂಟ್ ಆಗಿರ್ಲಿಲ್ಲ, ನಿಮ್ಮ ಪ್ರಕಾರ ಸುಮ್ಮನಿರ್ಲಿಲ್ಲ ಅವರು ಅಂತ ಯಾರು? ಅದ್ರ ಬಗ್ಗೆ ಯಾಕೆ ದನಿ ಎತ್ತಲಿಲ್ಲ ಅನ್ನೋ ಆರೋಪ. ಇಲ್ಲಿನ ಸಂಸದರು ಯಾರು? ಬಿಜೆಪಿ ಸಂಸದರು. ಅಲ್ಲ, ಏನ್ ಮಾಡಬಹುದಾಗಿತ್ತು? ಏನ್ ಮಾಡೋದು? ನಾನು ನಿಮಗೆ ಕೇಳ್ತೀನಿ, ಇಲ್ಲಿ ಸಂಸದರಾಗಲಿ ಭಾರತೀಯ ಜನತಾ ಪಾರ್ಟಿ ಮನೋಹರ್ ಪರಿಕರನ್ನು ಕನ್ವಿನ್ಸ್ ಮಾಡುವಂತ ಕೆಲಸ ಬಿಟ್ರೆ ನಾವು ಇನ್ನೂ ಏನ್ ಮಾಡಬಹುದಾಗಿತ್ತು? ಅಲ್ಲಿ ಹೋರಾಟಗಾರರು ಹೋರಾಟ ಮಾಡಿದಾಗ ಅಲ್ಲಿ ಸ್ಥಳಕ್ಕೆ ಹೋಗಿ ಮಾತಾಡಬಹುದಾಗಿತ್ತು, ಈ ರೀತಿ ಪರಿಸ್ಥಿತಿ ಇದೆ. ಹೋಗಿ ಮಾತುಕತೆ ಮಾಡಿದ್ವಿ ಏನು? ಅವ್ರಿಗೆ ನಾವು ಹೇಳಿದ್ವಿ ಹೋರಾಟಗಾರರಿಗೆ, ಏನಂದ್ರೆ ಅಲ್ಲಿ ಕಾಂಗ್ರೆಸ್ ಅವ್ರು ಕನ್ವಿನ್ಸ್ ಮಾಡುವಂತ ಕೆಲಸ ಕಾಂಗ್ರೆಸ್ ಅವ್ರು ಮಾಡಕ್ ಹೇಳ್ರಿ ಅಂತ ಹೇಳಿದ್ರು. ಅವ್ರು ಮಾಡ್ಲಿಲ್ಲ. ಈ ಕೋರ್ಟ್ ಅಲ್ಲಿ ಟ್ರಿಬ್ಯುನಲ್ ಮುಂದೆ ಇದೆ, ಸಾಕ್ಷಿ ಪುರಾವೆ ಆಗಿದೆ, ಟ್ರಯಲ್ ಆಗಿದೆ, ಈ ಜೂನ್ದಲ್ಲಿ ಅವಾರ್ಡ್ ಬರ್ತದೆ. ಮತ್ತೆ ಇಂಥ ಸಂದರ್ಭದಲ್ಲಿ ಸೆಟಲ್ಮೆಂಟ್ ಅಂತಂದ್ರೆ ಎರಡೂ ಪಾರ್ಟಿ ಕೈ ಜೋಡಿಸ್ಬೇಕು. ಇಲ್ಲಿ ಕರ್ನಾಟಕದಲ್ಲಿ ಗೋವಾದಲ್ಲಿ ಪ್ರಮುಖ ಪಾರ್ಟಿ ಎರಡು, ಬಿಜೆಪಿ ಕಾಂಗ್ರೆಸ್, ಅಲ್ಲಿ ಬಿಜೆಪಿ ಕಾಂಗ್ರೆಸ್, ಎರಡೂ ಪಾರ್ಟಿ ಲೀಡರ್ಸ್ ಕುಂತು ಮಾತಾಡಿದ್ರೆ 5 ನಿಮಿಷದಲ್ಲಿ ಬಗ್ಗೆ ಇರ್ತದೆ. ಅಲ್ಲಿ ಕಾಂಗ್ರೆಸ್ ಅವರು ನಾನ್ ಕೋಆಪರೇಷನ್, ಅಲ್ಲಿ ಮನೋಹರ್ ಪರಿಕರ್ ಡಿಸಿಷನ್ ತಗೊಂಡ್ರ ರಾಜಿಗೆ, ಅಲ್ಲಿ ಅವರು ಆಂದೋಲನ ಸ್ಟಾರ್ಟ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ ಮನೋಹರ್ ಪರಿಕರ್ ವಿರುದ್ಧ. ಹೀಗಾಗಿ ರಾಜಕೀಯವಾಗಿ ಆತ ಹಿನ್ನಡೆ ಆಗ್ತದೆ. ಅದಕ್ಕೆ ಹಿಂಸರ್ದ ಮನೋಹರ್ ಪರಿಕರ್ ಹಿಂಸರ್ದ್ ಬಿಟ್ರು ಅವರು. ಇದು ಕಾಂಗ್ರೆಸ್ಸಿನ ಡಿಫಾಲ್ಟ್ ಇದು ಇಶ್ಯೂ ಹಾಗೇ ಇದೆ. 60-70 ವರ್ಷದ ಇಶ್ಯೂ ಇದು, ಇವತ್ತಿಂದಲ್ಲ. ಇದು ನರೇಂದ್ರ ಮೋದಿ ಅವರು ಬಂದ ಮೇಲೆ ಇದು ಕ್ರಿಯೇಟ್ ಆದಂತ ಇಶ್ಯೂ ಅಲ್ಲ. ಮನಮೋಹನ್ ಸಿಂಗ್ ಅವರು 10 ವರ್ಷ ಇದ್ರು ಪ್ರೈಮ್ ಮಿನಿಸ್ಟರ್, ಅವ್ರು ಯಾಕೆ ಸೆಟಲ್ ಮಾಡಲಿಲ್ಲ? ಎಲ್ಲ ಕಡೆ ಕಾಂಗ್ರೆಸ್ ಅವರೇ ಮುಖ್ಯಮಂತ್ರಿ ಎಲ್ಲರೂ ಇದ್ರು, ಅವತ್ತು ಯಾಕೆ ಸೆಟಲ್ ಆಗಿಲ್ಲ?
ಇವತ್ತು ಯಾಕೆ ಸೆಟಲ್ಮೆಂಟು? ಇನ್ನು ಬಿಜೆಪಿಗೆ ನೆಗೆಟಿವ್ ಆಗುವಂತ ಕೆಲವೊಂದು ಫ್ಯಾಕ್ಟ್ ನ ಅಮಿತ್ ಶಾ ಅವರು ಒಪ್ಕೊಳ್ಳಲ್ಲ ಅಂತ. ಅಂದ್ರೆ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗಳನ್ನ ಕೇಳಿದಾಗ ಅಮಿತ್ ಶಾ ಹೇಳ್ತಾರೆ ಅವರ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ ಬಿಜೆಪಿಗೂ ಅಂತ. ಜನಾರ್ದನ್ ರೆಡ್ಡಿ ಅವ್ರಿಗೂ ನಮಗೂ ಏನೂ ರಿಲೇಶನ್ಶಿಪ್ ಇಲ್ಲ ಅಂತಾರೆ. ಎಲ್ಲ ಒಂದ್ ಕಡೆ ಎಲ್ಲೆಲ್ಲಿ ನೆಗೆಟಿವ್ ಆಗಿ ಇದಾಗುತ್ತೆ ಅಲ್ಲೆಲ್ಲ ಸ್ವಲ್ಪ ಜಾಣತನದಿಂದ ಅಮಿತ್ ಶಾ ಅವ್ರು ಹೋಗ್ತಿದ್ದಾರೆ ಅಂತ. ನೋಡಿ, ಕೆಲವೊಮ್ಮೆ ವೈಯಕ್ತಿಕವಾದಂಥ ಅಭಿಪ್ರಾಯಗಳಿರ್ತವೆ, ಪಾರ್ಟಿ ಪಾಲಿಸಿ ಇರುವುದಿಲ್ಲ. ಹೀಗಾಗಿ ಅದಕ್ಕೆ ಆದ್ರೆ ನಿಮ್ ಪಾರ್ಟಿಗೆ ಎಫೆಕ್ಟ್ ಆಗುತ್ತೆ ಅವ್ರು ಹೇಳಿಕೆ ಅದನ್ನು ಹೇಳಿದ್ದಾರೆ. ಮತ್ತು ಅವರಿಗೆ ಅಂತ ಸಂದರ್ಭದಲ್ಲಿ ಕಾಂಟ್ರವರ್ಸಿ ಇದ್ದಾಗ ಅವ್ರ ಪರ್ಸನಲ್ ಕರೆದು ಮಾತಾಡಿದ್ದಾರೆ. ಈಗ ಅಂಥದ್ದು ಅವ್ರಿಗೆ ಕಿವಿ ಮಾತು ಹೇಳುವಂಥದ್ದು ಅದನ್ನು ಮಾಡಿದ್ದಾರೆ. ಆದ್ರೆ ಎಲ್ಲೂ ನಿಲ್ಲಿಸೋ ಲಕ್ಷಣ ಇಲ್ಲ. ಎಲ್ಲಿ ಒಂದು ಆ ಸ್ಟೇಟ್ಮೆಂಟ್ ಬಿಟ್ಟ ಮೇಲೆ ಮತ್ತೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಯಾವುದೇ ಸ್ಟೇಟ್ಮೆಂಟ್ ಅಂಥದ್ದು ಯಾವುದೂ ಬಂದಿಲ್ಲ. ಮತ್ತೆ ಇತ್ತೀಚೆಗೆ ಅವರ ಆಕ್ಸಿಡೆಂಟ್ ಆಗುವಂತ ಇದನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ಳಾಯ್ತು. ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡಿದ್ರು, ಅವು ಕಡೆ ನೀವು ರಾಜಕೀಯ ಅಂತೀರಿ, ಕಾಂಗ್ರೆಸ್ ರಾಜಕೀಯ ಅಂತಾರೆ. ಅದು ರಿಯಾಲಿಟಿ ಇದ್ರೆ ಇನ್ವೆಸ್ಟಿಗೇಷನ್ ಆದ್ರೂ ಗೊತ್ತಾಗ್ತದೆ. ಎಲ್ಲವನ್ನೂ ಅವ್ರು ಹೇಳಿದ್ದನ್ನೆಲ್ಲವೂ ರಾಜಕೀಯ ಆದ್ರೆ ಆಗೋಕ್ ಮುಂಚೆನೆ ಡಿಸೈಡ್ ಮಾಡೋ ತಪ್ಪಲ್ವಾ? ಅಲ್ಲ, ಆಗೋಕಲ್ಲ. ಅದು ಎನ್ಕ್ವೈರಿ ಮಾಡಂತ ಹೇಳಿದ್ರು ಅವರು. ನನ್ಗೆ ಸಂಶಯ ಬಂದದ ಅಂತ ಹೇಳಿದ್ರು. ಈ ರೀತಿ ಆಕ್ಸಿಡೆಂಟ್ ಆಗಿದ್ದು ನಂಗೆ ಸಂಶಯ ಬಂದದ, ನನ್ನ ಯಾರೋ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಅನ್ಸಿದ ತನಗೆ. ಅದನ್ನ ಹೇಳಿದ್ದಾರೆ, ಅದು ಎನ್ಕ್ವೈರಿ ಮಾಡಲ್ಲ. ಅಲ್ಲ, ಬೇರೆ ನಾಯಕರು, ನಿಮ್ಮ ನಾಯಕರೇ ಹೇಳಿರೋದಂತ ಏನಂದ್ರೆ ನಿಮ್ಗೆ ಧೈರ್ಯ ಇದ್ರೆ ಅಖಾಡದಲ್ಲಿ ಬನ್ನಿ, ಈ ರೀತಿ ಎಲ್ಲ ಬರಬೇಡಿ ಬೇರೆ ವಾಮ ಮಾರ್ಗದಲ್ಲಿ ಅಂತ. ಅಲ್ಲಿ ನಾ ಏನು ಹೇಳ್ತೀನಿ, ಒಂದು ಈ ರೀತಿ ಇನ್ಸಿಡೆಂಟ್ ನಡೆದಾಗ, ಒಂದು ಆ ರೀತಿ ಸಸ್ಪಿಷಿಯಸ್ ಬಂದಾಗ ಸರ್ಕಾರ ಆಯ್ತು ಒಬ್ಬ IAS ಅಧಿಕಾರಿ ಮತ್ತೊಂದು ಜುಡಿಷಿಯಲ್ ಎನ್ಕ್ವೈರಿ ನಾವು ಮಾಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತು. ಅದು ಮಾಡಿಬಿಟ್ಟಿದ್ರೆ ಬಹುಶಃ ಅದು ಕ್ಲಿಯರಿಟಿ ಇರ್ತಿತ್ತು. ಇನ್ನು ಈ ಬಾರಿ ಸಮೀಕ್ಷೆಗಳು ಹೇಳೋ ಪ್ರಕಾರ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ, ಬಹುತೇಕ ಸಮೀಕ್ಷೆಗಳು, ಎಲ್ಲದೂ ಅಲ್ಲ. ನೀವೇನಂತೀರಿ? ಇಲ್ಲ, ನಂದು ನೋಡ್ರಿ, ನಾವು ಹಿಂದೆ ನವ ಕರ್ನಾಟಕ ನಿರ್ಮಾಣ ಪರಿವರ್ತನೆ ಯಾತ್ರೆ ಹಲವಾರು ಸಭೆಗಳು ನಾನು ಭಾಗವಹಿಸಿದ್ದೇನೆ. ಅಲ್ಲಿ ಭಾಗವಹಿಸಿದಂಥ ಜನರ ಒಂದು ಜನಸಾಗರ ನೋಡಿದರೆ, ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ಅವೆಲ್ಲ ನೋಡಿದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಒಂದು ಅಲೆ ಇದೆ, ಮತ್ತು ನರೇಂದ್ರ ಮೋದಿಯವರ ಒಂದು ಇಮೇಜ್ ಇದೆ. ಕೇಂದ್ರ ಸರ್ಕಾರದ ಸಾಧನೆ, ಹಿಂದೆ 5 ವರ್ಷ ಯಡಿಯೂರಪ್ಪನವರು ನಾವೆಲ್ಲ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪಕ್ಷದ ಸಾಧನೆಗಳು ಇವೆಲ್ಲ ಜನ ನೋಡಿದ್ದಾರೆ. ಮತ್ತು ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಎಲ್ಲ ರಂಗಗಳಲ್ಲಿ ವಿಫಲ ಆಗಿದ್ದು, ದುರಾಡಳಿತ, ಭ್ರಷ್ಟಾಚಾರ ಮತ್ತು ಅಭಿವೃದ್ಧಿ ಹಿನ್ನಡೆ ಇವೆಲ್ಲ ನೋಡಿದಾಗ ಇವತ್ತು ಅಲ್ಟರ್ನೇಟಿವ್ ಬಿಜೆಪಿ ಇಲ್ಲಿ ಬರಬೇಕು ಅಧಿಕಾರಕ್ಕೆ ಅನ್ನುವಂಥದ್ದು ಒಂದು ವಾತಾವರಣ ಇದೆ. ಇವತ್ತು ಯಾವುದೇ ಸಮಸ್ಯೆಗಳು, ಇವತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನೋ ಸಮ್ಮಿಶ್ರ ಸರ್ಕಾರ ಅಂತ ಏನೋ ಹೇಳಿದ್ರು ಸಹಿತ ಜನರ ನಾಡಿ ಮಿಡಿತವನ್ನು ನಮ್ಗೆ ಅರ್ಥ ಮಾಡ್ಕೊಂಡಾಗ ಇವತ್ತು ಬಿಜೆಪಿ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಇದು ನಂಗೆ ವಿಶ್ವಾಸ ಇದೆ. ಓಕೆ, ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಮತ್ತೆ ನಾವು ಜಗದೀಶ್ ಶೆಟ್ಟರ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೋದಾ? ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ ಬಂದರೆ ಅನ್ನುವಂಥದ್ದು ಯಡಿಯೂರಪ್ಪನವರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಡಿಕ್ಲೇರ್ ಮಾಡಿದಾಗ ಮತ್ತು ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಇದ್ರ ಬಗ್ಗೆ ಚರ್ಚೆ ಅಲ್ಲ, ನೀವು ತಯಾರಿದ್ದೀರಾ ಅಂತ ಅಲ್ಲ, ಚರ್ಚೆ ಅನಗತ್ಯ ಅಲ್ಲ, ತಯಾರಿದ್ದೀರಾ ಅಂತ ಹೇಳಲಿಕ್ಕಾಗಲ್ಲ. ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನ್ ಆ ಪ್ರಶ್ನೆ ಬರುವುದೇ ಇಲ್ಲ. ಇವತ್ತು ಚುನಾವಣೆ ಸ್ಟಾರ್ಟ್ ಆಗಿದೆ. 1 ವರ್ಷ ಹಿಂದೆ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ಯಡಿಯೂರಪ್ಪನವ್ರು ನಮ್ಮ ನಾಯಕರಂತ ನಾವೆಲ್ಲ ಒಪ್ಕೊಂಡಿವಿ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಸಿದ್ದರಾಮಯ್ಯನವರು ಪದೇ ಪದೇ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ ಜೈಲಿಗೆ ಹೋಗಿ ಬಂದ್ರು, ಅದಕ್ಕೆ ಆ ಒಂದು ಇದಕ್ಕೆ ಏನಾದ್ರು ನೋಡಿ, ನಾವು ಅವ್ರಿಗೆ ಅಪಪ್ರಚಾರ ಮಾಡ್ಲಿಕ್ಕೆ, ಯಡಿಯೂರಪ್ಪನವ್ರ ಇಮೇಜಿಗೆ ಧಕ್ಕೆ ತರಲಿಕ್ಕೆ ಅದನ್ನ ಹೇಳ್ತಾರೆ. ಮತ್ತು ಈಗ ಆ ಕೇಸ್ಗಳ ಬಗ್ಗೆ ಎಲ್ಲ ಕ್ಲಿಯರೆನ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ. ವಿನಾಕಾರಣ ಅವ್ರು ತೇಜೋವಧಿ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅದೊಂದು ಅವ್ರಿಗೆ ನೆಗೆಟಿವ್ ಆಗ್ತದೆ ಹೊರತು ಯಡಿಯೂರಪ್ಪನವ್ರಿಗೇನು ತೊಂದರೆ ಆಗೋದಿಲ್ಲ. ಹೀಗಾಗಿ ಇವೆಲ್ಲ ಅಪಪ್ರಚಾರ ಮಾಡಲಿಕ್ಕೆ ಉಪಯೋಗ ಮಾಡುವಂಥದ್ದು ಕಾಂಗ್ರೆಸ್ಸಿನ ಒಂದು ಟ್ಯಾಕ್ಟಿಕ್ಸು. ಅದರಿಂದ ಅವ್ರಿಗೆ ಹಾನಿ ಆಗ್ತದೆ ಹೊರತು ನಮಗೇನು ಹಾನಿ ಆಗೋದಿಲ್ಲ. ಇವತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪನವರೇ, ನಾಳೆ ಸರ್ಕಾರ ಬಂದಾಗ ಅವರೇ ನಮ್ಮ ಮುಖ್ಯಮಂತ್ರಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಓಕೆ, ಫೈನಲಿ ಜಗದೀಶ್ ಶೆಟ್ಟರ್ ಅವರಿಗೆ ಅವರ ಕ್ಷೇತ್ರದಲ್ಲೇ ಏನಾದರೂ ಪಕ್ಷದಿಂದ ಸೋಲಿಸುವಂತ ಪ್ರಯತ್ನ ಆಗ್ತಿದೆಯಾ? ಊಹಾಪೋಹಗಳ ಅಥವಾ ನಿಜಾನ ಅದು? ನೋಡಿ, ಈ ರೀತಿಯಾದಂಥದ್ದು ಇದು ಊಹಾಪೋಹದ ಮತ್ತು ಮಾಧ್ಯಮಗಳಲ್ಲಿ ಆದಂಥ ಒಂದು ಸುಳ್ಳು ಸುದ್ದಿ ಮತ್ತು ಅಲ್ಲಿ ಸೃಷ್ಟಿ ಮಾಡಿದಂಥ ಸುದ್ದಿ ಅಂತ ಹೇಳ್ತೀನಿ. ನಮ್ಮ ಪಕ್ಷದವರು ನಮ್ಮನ್ನು ಸೋಲಿಸುವಂತಹದ್ದು ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಕೊಡ್ತಿದ್ದಾರೆ ಹಿಂಬಾಗಿಲಿನಿಂದ ಅಂತ, ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಸಂಗತಿ. ಇದನ್ನು ಕ್ರಿಯೇಟ್ ಮಾಡುವಂಥದ್ದು ನಡೀತದೆ ಮಾಧ್ಯಮದ ಮುಖಾಂತರ. ಅದು ಹಸಿ ಸುಳ್ಳು ಅಂತ ನಾನು ಹೇಳ್ತೀನಿ. ಫೈನಲಿ ಜಗದೀಶ್ ಶೆಟ್ಟರ್ ಅವರಿಗೆ ಜನ ಈ ಬಾರಿ ಯಾಕೆ ವೋಟ್ ಮಾಡಬೇಕು? ನೋಡಿ, 5 ಬಾರಿ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಭಾಗದ ಅಭಿವೃದ್ಧಿಗೆ, ನಮ್ಮ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರುವ ಮುಖಾಂತರ ಅವರ ಋಣವನ್ನು ತೀರಿಸಿದ್ದೇನೆ. ಮತ್ತು 24x7 ಇವತ್ತು 30 ವಾರ್ಡ್ಗಳಲ್ಲಿ ನಿರಂತರ ಕುಡಿಯುವ ನೀರಿನ ಯೋಜನೆ ಜಾರಿ ತೊಗೊಂಬಂದಿದ್ದೇನೆ. ಇನ್ನೂ 37 ವಾರ್ಡ್ಗಳಿಗೆ ಅದು ಜಾರಿ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಕ್ಯಾಬಿನೆಟ್ ಅಪ್ರೂವಲ್ ಕೊಡಿಸಿ 650 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ನಡೀತಾ ಇದೆ. ಸುಮಾರು ನಮ್ಮ ಸರ್ಕಾರ ಇದ್ದಾಗ 160 ಕೋಟಿ ಮತ್ತು ಇವತ್ತು ನರೇಂದ್ರ ಮೋದಿ ಸರ್ಕಾರ 180 ಕೋಟಿ, ಅಂದರೆ 340 ಕೋಟಿ ತಗೊಂಬಂದು ಇವತ್ತು ಅಮೃತ ಯೋಜನೆ ಮತ್ತು UGD
ಸ್ಕೀಮ್ನ ಅಪ್ರೂವಲ್ ಕೊಡಿಸಿ ಇವತ್ತು ಆಲ್ಮೋಸ್ಟ್ 70% UGD ಕೆಲಸ ನಾನು ಹುಬ್ಳಿ ಧಾರವಾಡದಲ್ಲಿ ಮಾಡಿದ್ದೇನೆ. ನಾನು ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಬಹಳ ಪ್ರಮುಖವಾದಂಥ ನಿರ್ಧಾರ BRTC ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ನಿರ್ಧಾರ ಕೈಗೊಂಡಿದ್ದು. ಅದಕ್ಕೆ ಸುಮಾರು 700-800 ಕೋಟಿ ಹಣ ಇವತ್ತು ಹುಬ್ಳಿ ಧಾರವಾಡಕ್ಕೆ ಬಂದದೆ. ಈಗಾಗಲೇ ಆಲ್ಮೋಸ್ಟ್ ಅನುಷ್ಠಾನ ಆಗಿದೆ. ಇವತ್ತು ರಾಜ್ಯ ಸರ್ಕಾರದ ಡಿಲೇಯಿಂದ 2 ವರ್ಷ ಡಿಲೇ ಆಯಿತು. ಹೀಗಾಗಿ ಡಿಲೇ ಆಗಿದ್ರಿಂದ ಜಗದೀಶ್ ಶೆಟ್ಟರ್ಗೆ ಸ್ವಲ್ಪ ಜನರಲ್ಲಿ ನನ್ನ ಬಗ್ಗೆ ಒಂದಿಷ್ಟು ನೆಗೆಟಿವ್ ಆಗಿದೆ. ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಕಾರಣ. ಅದಕ್ಕೆ ಇದು ಜಗದೀಶ್ ಶೆಟ್ಟರ್ ತಂದದ ಯೋಜನೆ ಇದು ಕೆಲಸ ಡಿಲೇ ಆದ್ರೆ ಜಗದೀಶ್ ಶೆಟ್ಟರ್ಗೆ ಬ್ಲೇಮ್ ಬರ್ತದೆ ಅನ್ನುವಂತ ಕಾರಣ ಮೇಲೆ ಡಿಲೇ ಮಾಡಿದ್ರು. ಆದ್ರೂ ಅದರ ಮಹತ್ವ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ವಿ. ಇನ್ನೂ 2-3 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗಿ ಉದ್ಘಾಟನೆ ಆಗ್ತದೆ. ಆಮೇಲೆ ಜನರಿಗೂ ಅನಿಸ್ತದೆ ಇದು ಎಷ್ಟು ಮಹತ್ವದ ಯೋಜನೆ ಅನ್ನುವಂಥದ್ದು. ಹೀಗಾಗಿ BRTC ಯೋಜನೆ ತಗೊಂಡ್ಬಂದ್ವಿ, UGD ತಗೊಂಡ್ಬಂದ್ವಿ, ಕುಡಿ ನೀರಿನ ವ್ಯವಸ್ಥೆ ತಗೊಂಡ್ಬಂದಿದ್ವಿ, ಮತ್ತು ಸ್ಮಾರ್ಟ್ ಸಿಟಿ ಹುಬ್ಳಿಗೆ ಬಂತು. ಆಮೇಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ಇವತ್ತು ತಗೊಂಡ್ಬಂದಿದ್ದೇವೆ. ಇನ್ನು 7-8 ಫ್ಲೈಟ್ಗಳು ಬೇರೆ ಬೇರೆ ಡೆಸ್ಟಿನೇಷನ್ ಹೋಗ್ತವೆ. ಇನ್ಫೋಸಿಸ್ ಅನ್ನುವಂಥ ಒಂದು ಕಂಪನಿ ತಗೊಂಡ್ಬಂದ್ವಿ, ಟಾಟಾ ಮಾರ್ಕೋಪೋಲ್ ಕಂಪನಿ ತಗೊಂಡ್ಬಂದ್ವಿ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ. ಈ ರೀತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತು ಎಸ್ಟಾಬ್ಲಿಷ್ ಆಗಿದೆ. ಮತ್ತು IIT ಕರ್ನಾಟಕಕ್ಕೆ IIT ಕೊಟ್ಟಿರಲಿಲ್ಲ. ಮನಮೋಹನ್ ಸಿಂಗ್ ಅವರು 10 ವರ್ಷ ಇದ್ದಾರೆ. ನಾ ಮುಖ್ಯಮಂತ್ರಿ ಇದ್ದಾಗ ಹೋಗಿದ್ದೆ ನಾ ಡೆಲಿಗೇಷನ್. IIT ಕೊಡ್ರಿ ಅಂತಂದ್ರೆ ನಮ್ಮ ಕಡೆ ಬಜೆಟ್ ಇಲ್ಲ ಅಂತಂದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಇಮಿಡಿಯೇಟ್ಲಿ ನಾವು IIT ಮಂಜೂರು ಮಾಡಿಸಿದ್ವಿ. ಮತ್ತು ಧಾರವಾಡಕ್ಕೆ ಇವತ್ತು IIT ತಗೊಂಡ್ಬಂದಿದ್ದೇವೆ. IIIT ಬಂದದ. ಹೀಗಾಗಿ ಗಾರ್ಡನ್ಸ್ಗಳ ಡೆವಲಪ್ಮೆಂಟು ಮತ್ತು ವ್ಯವಸ್ಥೆ ಸುಧಾರಣೆ, ಮೂಲಭೂತ ಸೌಕರ್ಯ ಇದು ಮಾಡುವಂಥದ್ದು, ಟ್ರಾಫಿಕ್ ಅಲ್ಲಿ ಇವತ್ತು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಹುಬ್ಳಿ ಧಾರವಾಡ ಬಿಜಾಪುರ ರೋಡ್, ಗದಗು, ಆಮೇಲೆ ಹಾವೇರಿ ರೋಡು, ಕಾರವಾರ ರಸ್ತೆಗೆ ಬೈಪಾಸ್ ನಿರ್ಮಾಣ ಸ್ಟಾರ್ಟ್ ಆಗಿದೆ. ಇನ್ನು 1 ವರ್ಷದಲ್ಲಿ ಹುಬ್ಳಿ ಧಾರವಾಡ ಚಿತ್ರಣ ಬದಲಿ ಆಗ್ತದೆ. ಮತ್ತು ಸುಮಾರು 430 ಕೋಟಿ ಹುಬ್ಳಿ ಧಾರವಾಡದ ರಸ್ತೆಗಳ ಸುಧಾರಣೆ ಸಲುವಾಗಿ 430 ಕೋಟಿ ಹಣ ತಗೊಂಡ್ಬಂದಿವೆ. ಟೆಂಡರ್ ಶೋವರ್ ರಸ್ತೆ ಅನ್ನುವಂಥದ್ದು 34 ಕೋಟಿ ಖರ್ಚು ಮಾಡಿ ಅದು ಕೆಲಸ ನಡೀತಾ ಇದೆ. ಏರ್ಪೋರ್ಟ್ ರೋಡು ನಾನು ಮುಖ್ಯಮಂತ್ರಿ ಇದ್ದಾಗ 28 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದು ಇವತ್ತು ಕೆಲಸ ನಡೀತಾ ಇದೆ. ಹೀಗಾಗಿ ಓವರ್ ಆಲ್ ಹುಬ್ಳಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಇವೆಲ್ಲ ಆನ್ ಗೋಯಿಂಗ್ ಪ್ರಾಜೆಕ್ಟ್ ನಡೆದಿದ್ದಾವೆ. ಬಹುಶಃ ಇವೆಲ್ಲ ಇಂಪ್ಲಿಮೆಂಟ್ ಆದ್ರೆ ಹುಬ್ಳಿ ಧಾರವಾಡದ ಚಿತ್ರಣ ಬದಲಿ ಆಗ್ತದೆ. ಹೀಗಾಗಿ ಸಾವಿರಾರು ಕೋಟಿ ಅನುದಾನ ತಗೊಂಡಿದ್ವಿ. ನಾವು ಒಂದು ಕೇಳ್ತೀನಿ, ಈ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ನ ರೀಪ್ರೆಸೆಂಟ್ ಮಾಡುವಂತ ಮಂತ್ರಿಗಳಿರ್ಬೋದು, ಅವರ ಅಭ್ಯರ್ಥಿಗಳು ಇವತ್ತು 5 ವರ್ಷದಲ್ಲಿ ಈ ರೀತಿ ನಾನೇನು ಬೊಟ್ಟು ಮಾಡಿ ತೋರಿಸಿದಲ್ಲ, ಪಾಯಿಂಟ್ ಮಾಡಿ ಇಂಥ ಒಂದು ಪ್ರಾಜೆಕ್ಟ್ ತಂದಿದ್ದು ಹೇಳ್ಬಿಟ್ರೆ ನಾ ಅವ್ರಿಗೆ ಶರಣಾಗ್ತೀನಿ. ಏನೂ ಇಲ್ಲ 5 ವರ್ಷದಲ್ಲಿ ಯಾವುದೂ ಇಲ್ಲ. ಎಲ್ಲಿವರೆಗೆ ಅಂದ್ರೆ ಪಿಂಚಣಿ, ನಮ್ಮ ರಿಟೈರ್ಡ್ ಎಂಪ್ಲಾಯೀಸ್ಗೆ HDMC ಪಿಂಚಣಿ 130 ಕೋಟಿ ಹಣ ಕೊಡಬೇಕು ಕಾನೂನುಬದ್ಧವಾಗಿ. ಅದನ್ನು ಕೊಡಿಸ್ಲಿಕ್ಕೆ ಆಗಿಲ್ಲ ಇವರಿಗೆ. ಒಂದು 24 ಕೋಟಿ ಇವತ್ತು ಕುಡಿ ನೀರಿನ ಯೋಜನೆಗೆ ಇಲ್ಲಿ ಅದನ್ನು ಮಾಡಿದ್ರೆ ಇವತ್ತು ಕೆಲವು ಕಡೆ 7 ಡೇಸ್ ಇವೆಲ್ಲ ಬಂದದ ಸಮಸ್ಯೆ ಕೆಲವು ವಾರ್ಡ್ಗಳಲ್ಲಿ, ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಆ 24 ಕೋಟಿ ಡ್ರಿಂಕಿಂಗ್ ವಾಟರ್ ಇದಕ್ಕೂ ಪ್ರಾಜೆಕ್ಟ್ಗೂ ಅಪ್ರೂವಲ್ ಕೊಡಲಿಲ್ಲ. 130 ಕೋಟಿ ಹಣ ಕೊಡಲಿಲ್ಲ. ನಮ್ಗೆ ಲೀಗಲಿ ಬರುವಂಥದ್ದು ಕೊಟ್ಟಿಲ್ಲ. ಇನ್ನು ಹೊಸ ಪ್ರಾಜೆಕ್ಟ್ ಅಂದ್ರೆ ಹಿಂದಿನ ಮಾತು ಯಾವುದೂ ಮಾಡಲಿಲ್ಲ. ಹೀಗಾಗಿ ಇವತ್ತೇನು ನಾವು 5 ಬಾರಿ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಯೋಜನೆ ಹೇಳ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನು ತರುವಂಥ ಕೆಲಸ, ರೈಲ್ವೆ ಜೋನಲ್ ಆಫೀಸನ್ನು ತಗೊಂಬರುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಜಗದೀಶ್ ಶೆಟ್ಟರ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ 5 ಬಾರಿ ಆಯ್ಕೆ ಮಾಡಿದ್ದಕ್ಕೆ ಆ ಋಣವನ್ನು ತೀರಿಸುವಂಥ ಕೆಲಸ ನಾನು ಮಾಡಿದ್ದೇನೆ. ಅದಕ್ಕಾಗಿ 6ನೇ ಬಾರಿ ಆಯ್ಕೆ ಮಾಡಿ ಅಂತ ಹೇಳಿ ನಾನು ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವಿನಂತಿ ಮಾಡ್ತಾ ಇದ್ದೇನೆ. ಓಕೆ, ಬಿಜೆಪಿಗೆ ಎಷ್ಟು ಸೀಟ್ ಬರ್ಬೋದು ಈ ಸಲ? ನಮ್ದು 150+ ಅಂತಿದೆ. ನನಗೆ ವಿಶ್ವಾಸ ಇದೆ ಆ ಗುರಿಯನ್ನು ನಾವು ಸಾಧನೆ ಮಾಡ್ತೀವಿ. ನಿಚ್ಚಳ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬರ್ತೀವಿ. ಓಕೆ, ಜಗದೀಶ್ ಶೆಟ್ಟರ್ ಅವರೇ, ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಮ್ಮ ಜೊತೆ ಮಾತನಾಡಿದ್ರಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ನೋಡೋಣ, ಮೇ 15ಕ್ಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಓಕೆ, ಇದಾಗಿತ್ತು ಮಾಜಿ CM ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಮಾತು. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.